ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕರ ವಿದೇಶ ಪ್ರವಾಸಕ್ಕೆ ಇಂದು 2ನೇ ತಂಡ ಸಜ್ಜಾಗಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಕೈ ಶಾಸಕರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಇವತ್ತು 2ನೇ ಟೀಮ್ ಕೂಡ ಸಜ್ಜಾಗಿ ನಿಂತಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಕೈ ಶಾಸಕರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ 11 ಶಾಸಕರ ತಂಡ ಆಸ್ಟ್ರೇಲಿಯಾ ಟ್ರಿಪ್ ಹೊರಟಿತ್ತು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಶಾಸಕರ 2ನೇ ತಂಡ ಪ್ರವಾಸಕ್ಕೆ ಸಜ್ಜಾಗಿದೆ. ಅಂದಾಜು 20ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಶಾಸಕರ ವಿದೇಶ ಪ್ರವಾಸಕ್ಕೆ ಅಂದ್ರೆ ಫಾರಿನ್ ಟೂರ್ಗೆ ಇವತ್ತು 2ನೇ ಟೀಮ್ ಕೂಡ ಸಜ್ಜಾಗಿದೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಕೈ ಶಾಸಕರು ಪ್ರವಾಸ ಹೊರಟಿದ್ದಾರೆ. ನಿನ್ನೆ ರಾತ್ರಿ 11 ಶಾಸಕರ ತಂಡ ಆಸ್ಟ್ರೇಲಿಯಾ ಟ್ರಿಪ್ ಹೊರಟಿದ್ರು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಶಾಸಕರ 2ನೇ ತಂಡ ಪ್ರವಾಸಕ್ಕೆ ಸಜ್ಜಾಗಿದೆ. ಅಂದಾಜು 20ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದ ನಡುವೆ ಕೈಪಾಳ್ಯದಲ್ಲಿ ಹೊಸ ಸಂಚಲನವೇ ಸೃಷ್ಟಿಯಾಗಿದೆ. ಏನಿಲ್ಲ ಅಂತ ವಿದೇಶಕ್ಕೆ ಹಾರಿದ್ದಾರೆ ಶಾಸಕರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಹಾಗೂ ಕೊಲಂಬಿಯಾದತ್ತ ಪಯಣವನ್ನ ಬೆಳೆಸಿದ್ದಾರೆ. ಮಧ್ಯರಾತ್ರಿ 11 ಕಾಂಗ್ರೆಸ್ ಶಾಸಕರು ನಿನ್ನೆ ಮಧ್ಯರಾತ್ರಿ 11 ಕಾಂಗ್ರೆಸ್ ಶಾಸಕರು ಫಾರಿನ್ ಟ್ರಿಪ್ ಹೊರಟಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಫ್ಲೈಟ್ ಏರಿದ್ರು. MLA ಹಾಗೂ MLCಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಮೊದಲು ಯಾವಾಗ ಈ ಫಾರಿನ್ ಟ್ರಿಪ್ ಹೋಗ್ತಾರಂತೆ ಎನ್ನುವಂಥ ವಿಚಾರ ಮುನ್ನೆಲೆಗೆ ಬಂತು. ಇದು ಒಂದು ರಾಜಕೀಯ ಪ್ರಾಯೋಜಕತ್ವದ ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ಅಂದರೆ ಇದೊಂದು ರಾಜಕೀಯ ಟೂರ್ ಎನ್ನುವಂಥ ವಿಚಾರ. ತದನಂತರದಲ್ಲಿ ಇದಕ್ಕೆ ಅವರೇ ಒಂದು ಕ್ಲಿಯರೆನ್ಸ್ ಕೊಡ್ತಾರೆ. ಇಲ್ಲ, ಇದು ನಮ್ಮ ಖಾಸಗಿ ಟ್ರಿಪ್, ಇದು ನಮ್ಮ ಪ್ರೈವೇಟ್ ಟ್ರಿಪ್, ಇದು ರಾಜಕೀಯ ಟೂರ್ ಅಲ್ಲ, ನಮ್ಮ ಖಾಸಗಿ ಪ್ರವಾಸ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜೊತೆಗೆ ಈ ಒಂದು ಟ್ರಿಪ್ಗೆ ಯಾರು ಸ್ಪಾನ್ಸರ್ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾರಿಂದ ಪ್ರಾಯೋಜಿತ ಅನ್ನೋದು ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದರೆ ಪ್ರವಾಸಕ್ಕೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಅದರಲ್ಲಿ CM ಆಪ್ತರೇ ಹೆಚ್ಚಾಗಿದ್ದಾರೆ. CM ಕೂಡ ಈ ಒಂದು ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸ್ವಂತ ಖರ್ಚಿನಲ್ಲಿ ವಿದೇಶ ಪ್ರಯಾಣವನ್ನ ಮಾಡ್ತಿದ್ದೇವೆ ನಾವು, ಇದು ಯಾರು ಸ್ಪಾನ್ಸರ್ ಮಾಡಿಲ್ಲ ನಮಗೆ, ಅಥವಾ ಇದೊಂದು ರಾಜಕೀಯ ಟೂರ್ ಅಲ್ಲ, ಸ್ವಂತ ದುಡ್ಡಲ್ಲಿ ನಾವು ಹೋಗ್ತಾ ಇದ್ದೇವೆ ಅಂತ ಶಾಸಕರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ರಾಜಪ್ಪ, ಇನ್ನು ಕಾಂಗ್ರೆಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಜೊತೆಗೆ ಇವತ್ತು ಯಾರೆಲ್ಲ ಹೋಗ್ತಿದ್ದಾರೆ, ಹಾಗೆ ಇದು ವೈಯಕ್ತಿಕ ಟ್ರಿಪ್ಪಾ ಟೂರಾ ಹೇಗೆ ಅಂತ? ಸಿಂಚನ, ಇದು ಕಾಂಗ್ರೆಸ್ ಶಾಸಕರ ಏನು ವಿದೇಶ ಪ್ರವಾಸ ವಿಚಾರ ಇದೆ, ಅದು ವೈಯಕ್ತಿಕ ಟ್ರಿಪ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಬಹುತೇಕ ಇದು ಕಾರ್ಯಕ್ರಮ ಸ್ಪಾನ್ಸರ್ಡ್ ಕಾರ್ಯಕ್ರಮ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಬಲಿತ ಶಾಸಕರ ಒಂದು ಟೀಮ್ ಇಂದಾಗಿ ಈ ಒಂದು ಕಾರ್ಯಕ್ರಮವನ್ನ ಅವರು ಸಿದ್ಧಪಡಿಸಿ ಕಳಿಸ್ಕೊಡಲಾಗಿದೆ ಅಂತ ಒಂದು ಈಗ ವಿಷಯ ಬರ್ತಾ ಇದೆ. DK ಶಿವಕುಮಾರ್ ಇದ್ರ ಬಗ್ಗೆ 2 ವಿಷಯಗಳನ್ನು ತಿಳಿಸಿದ್ದಾರೆ. ಒಂದು, ಇದು ಸ್ಪಾನ್ಸರ್ಡ್ ಕಾರ್ಯಕ್ರಮ ಅಥವಾ ಯಾರು ಇವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕೆ ಕಳಿಸ್ಕೊಡ್ತೀವಿ. ಇದುವರೆಗೆ ಇದ್ದಂತ ವಿಷಯ, ನಿನ್ನೆ ಶಾಸಕರು ಎಲ್ಲರೂ ಸಹ ನಾವು ವೈಯಕ್ತಿಕ ಖರ್ಚಿನಲ್ಲಿ ಹೋಗ್ತಿದ್ವಿ ಮತ್ತು ನಮ್ಮ ಕುಟುಂಬ ಸಮೇತ ಹೋಗ್ತಿದೀವಿ ಅಂತ ಹೇಳಿದ್ರು. ಅದೇ ನಿನ್ನೆ ವಿದೇಶಕ್ಕೆ ತೆರಳದ 11 ಜನ ಶಾಸಕರಲ್ಲಿ ಯಾರು ಸಹ ಕುಟುಂಬ ಸದಸ್ಯರು ಇರ್ಲಿಲ್ಲ ಅನ್ನೋದು ವಿಚಿತ್ರ, ಅನ್ನೋದೇ ಆಶ್ಚರ್ಯ. ಹೀಗಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರವಾಸವನ್ನ ಆಯೋಜನೆ ಮಾಡಲಾಗಿದೆ ಅಂತಂದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ವಿಚಾರ. ನಿನ್ನೆ ಒಟ್ಟು 11 ಜನ ಶಾಸಕರು ವಿದೇಶಕ್ಕೆ ಪ್ರಯಾಣಕ್ಕೆ ತೆರಳಿದ್ದಾರೆ. ದೇವೇಂದ್ರಪ್ಪ ಅಪ್ಪನಗೌಡ ಬಾದಲ್ಲಿ, HD ತಮ್ಮಯ್ಯ, PM ನಾಗರಾಜ್, ಪುಟ್ಟಣ್ಣ ಶೆಟ್ಟಿ, ಮಲ್ಲಿಕಾರ್ಜುನ್, ಯಶವಂತ ರಾಯಗೌಡ ಪಾಟೀಲ್, ಶರಣಗೌಡ ಬಯ್ಯಾಪುರ, ವಸಂತ ಕುಮಾರ್, T ತಮ್ಮಯ್ಯ ಮತ್ತು ನಾಗರಾಜ್ ಯಾದವ್. ಒಟ್ಟು ನಿನ್ನೆ 11 ಜನ ಶಾಸಕರು ಈ ಒಂದು ವಿದೇಶ ಪ್ರಯಾಣವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಇದ್ದಂತ ಗೊಂದಲ ಏನಿತ್ತು, ಇದುವರೆಗೆ ಶಾಸಕರು ತಮ್ಮ ವೈಯಕ್ತಿಕ ಖರ್ಚಲ್ಲಿ ಹೋಗ್ತಾರೆ. ಇಂದು 2ನೇ ಟ್ರಿಪ್ ಇಂದು ಸಂಜೆ 2ನೇ ತಂಡ ಇಂದು ಏನು ವಿದೇಶಕ್ಕೆ ತೆರಳುವಂತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಂದು ಸಂಜೆ ಅವರು ಸಹ ಶಾಸಕರು ಇನ್ನೂ 10 ಜನ ಶಾಸಕರು ತೆರಳುತ್ತಾರೆ. ಈಗ ಬಂದಿರುವಂತ ವಿಷಯ ಅಂತಂದ್ರೆ, ಈ ಎಲ್ಲಾ ಶಾಸಕರನ್ನ ಕಳಿಸಿದವರು ಯಾರು ಅಂತಂದ್ರು ಈ ಸಚಿವ ವೆಂಕಟೇಶ್ ಅವರು, ನಾವು ಯಾರನ್ನೂ ಸಹ ನಾವು ಕಳಿಸ್ಕೊಡೋದಿಲ್ಲ, ನಾನು ಸಹ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ, ಯಾಕಂದ್ರೆ ಬಜೆಟ್ ಇರೋ ಕಾರಣಕ್ಕೋಸ್ಕರ ತೆರಳ್ತಾ ಇಲ್ಲ ಅಂತ ಅನ್ನೋದನ್ನ ಸಚಿವ ವೆಂಕಟೇಶ್ ಅವರು ನಿನ್ನೆ ಸ್ಪಷ್ಟಪಡಿಸಿದ್ರು. ಆದ್ರೆ ಶಾಸಕರಿಗೆ ಬೈರತಿ ಸುರೇಶ್ ಅವರು ಮತ್ತು ಅದೇ ರೀತಿ ಸಚಿವ ವೆಂಕಟೇಶ್ ಅವರು ಅಲ್ಲಿ ಉಳಿಲಿಕ್ಕೆ ಮತ್ತು ವಾಸ್ತವ್ಯ ಹೂಡಲಿಕ್ಕೆ ಮತ್ತು ಅಲ್ಲಿ ಬೇರೆ ಬೇರೆ ಪ್ರದೇಶಕ್ಕೆ ತೆರಳುವಂತ ವ್ಯವಸ್ಥೆಯನ್ನ ಇಬ್ಬರು ಸಚಿವರು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಇಬ್ಬರು ಸಚಿವರು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವರು ಶಾಸಕರನ್ನ ಈ ರೀತಿಯಾಗಿ ವಿದೇಶ ಪ್ರಯಾಣಕ್ಕೆ ಕಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಒಟ್ಟಾರೆ ಸುಮಾರು 35ರಿಂದ ಹೆಚ್ಚು ಜನ ಶಾಸಕರನ್ನ ಕನ್ಸಲ್ಟೇಟ್ ಮಾಡ್ಕೊಂಡು ವಿದೇಶ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸುಮಾರು 10ರಿಂದ 12 ಜನ ಶಾಸಕರಿಗೆ ವೀಸಾ ಪಾಸ್ಪೋರ್ಟ್ ಸಮಸ್ಯೆ ಆಗಿತ್ತು. ತುಂಬಾ ಜನ ಶಾಸಕರ ಬಳಿ ವೀಸಾನೂ ಇಲ್ಲ. ಹಾಗಾಗಿ ಪಾಸ್ಪೋರ್ಟ್ ತುಂಬಾ ಜನ ಶಾಸಕರ ಬಳಿ ಪಾಸ್ಪೋರ್ಟ್ ಇಲ್ಲ. ಹಾಗಾಗಿ ವೀಸಾ ಸಮಸ್ಯೆ ಯಥಾವತ್ತ ಆಗುತ್ತೆ. ಹಾಗಾಗಿ ಇವರು ಒಂದು ಕಮಿಟಿನ ಮಾಡಿ ಕಮಿಟಿಯಿಂದ ಕಳಿಸ್ಕೊಡ್ಬೇಕು. ಹಾಗಾದ್ರೆ ಪಾಸ್ಪೋರ್ಟ್ ಅನ್ನು ಮತ್ತು ವೀಸಾ ಈ ಬೇಗ ಸಿಗುತ್ತೆ ಅಂತ ನಾವು ಪ್ಲಾನ್ ಸಹ ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಗೊಂದಲದಿಂದಾಗಿ ಶಾಸಕರ ಸಂಖ್ಯೆ ಕಡಿಮೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಸಕರು ವಿದೇಶಕ್ಕೆ ತೆರಳುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಬಣದಿಂದ. ಇನ್ನು ಈ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲ ವಿಷಯಗಳನ್ನು ಪರಿಗಣನೆ ತೆಗೆದುಕೊಂಡು ಕೆಪಿಸಿ ಅಧ್ಯಕ್ಷ ಅಂತ ನನ್ನ ಗಮನಕ್ಕೂ ತಂದಿಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗಮನಕ್ಕೂ ತಂದಿಲ್ಲ. ಆದ್ರೆ ತುಂಬಾ ಜನ ಶಾಸಕರು ವಿದೇಶಿ ಪ್ರಯಾಸಕ್ಕೆ ಹೋಗ್ತಾ ಇರೋದು ಕಾರಣ ಏನು ಅಂತ ಬಗ್ಗೆನೂ ಸಹ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಸುರ್ಜೇವಾಲಾ ಅವರಿಗೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ದೂರು ನೀಡಿ ಯಾವುದೇ ಶಾಸಕರನ್ನ ವಿದೇಶ ಪ್ರಯಾಣಕ್ಕೆ ಕಳಿಸೋದು ಬೇಡ, ಒಂದ್ ವೇಳೆ ಹೋಗಿದ್ದೆ ಅದ್ರಲ್ಲಿ ಬೇರೆ ಸಂದೇಶ ರವಾನೆ ಆಗುತ್ತೆ, ಅಧಿಕಾರ ಹಂಚಿಕೆ ಕಾರಣಕ್ಕೋಸ್ಕರ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಕೆಲಸವನ್ನ ಮಾಡ್ತಾರೆ ಅಂತ ಆರೋಪ ಬರುತ್ತೆ ಅಂತ ವಿಷಯವನ್ನ ಅವರು ಹೇಳಿದ್ರು. ಸಿದ್ದರಾಮಯ್ಯ ಟೀಮ್ ಇಂದನೂ ಸಹ ಡಿ.ಕೆ. ಶಿವಕುಮಾರ್ ಟೀಮ್ ವಿದೇಶ ಪ್ರಯಾಣವನ್ನ ಮಾಡ್ಲಿಕ್ಕೆ ಅಬ್ಜೆಕ್ಷನ್ ಮಾಡಿದ್ರು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ವಿದೇಶ ಬದಲಾಗಿ ಹೊರ ರಾಜ್ಯಕ್ಕೆ ಡಿ.ಕೆ. ಶಿವಕುಮಾರ್ ತಂಡ ಕಳಿಸ್ಕೊಡ್ಬೇಕು ಅಂತ ಪ್ಲಾನ್ ಸಹ ಇತ್ತು. ಹೀಗಾಗಿ ಈ ಇಬ್ಬರ ಗೊಂದಲವನ್ನು ಎನ್ಕ್ಯಾಶ್ ಮಾಡುವ ಪ್ರಯತ್ನವನ್ನ ಯಾರೂ ಮಾಡಲಿಲ್ಲ ಅಥವಾ ಏನು ಸಮರ್ಪಕವಾಗಿ ಡಿ.ಕೆ. ಶಿವಕುಮಾರ್ ಎಕ್ಸಿಕ್ಯೂಟ್ ಮಾಡುವ ಪ್ರಯತ್ನವನ್ನು ಮಾಡಿಲ್ಲ. ಅದರ ಸಿದ್ದರಾಮಯ್ಯ ಅವರು ಎಕ್ಸಿಕ್ಯೂಟ್ ಮಾಡಿದ್ರು. ಹಾಗಾಗಿ ಅವರ ಸಂಖ್ಯಾ ಬಲವು ಸಹ ಕಡಿಮೆ ಇದ್ರು ಸಹ ಅವರ ಪ್ರಯತ್ನ ಒಂದು ಕಡೆ ಯಶಸ್ವಿ ಆಗಿದೆ. ಹೀಗಾಗಿ ಈ ರಾಜಕೀಯ ದೊಂಬರಾಟ ಇನ್ನು ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ವಿಧಾನಮಂಡಲದ ಉಭಯ ಸದನ ಜಂಟಿ ಅಧಿವೇಶನ ಅಥವಾ ಏನು ಬಜೆಟ್ ಅಧಿವೇಶನ ಮಾರ್ಚ್ 6ರಿಂದ ಆರಂಭವಾಗುತ್ತೆ. ಅದಕ್ಕೂ ಮೊದಲು ಇನ್ನಷ್ಟು ಜನ ಶಾಸಕರು ವಿದೇಶಕ್ಕೆ ಹೋಗಿ ಬರುವಂತ ಸಾಧ್ಯತೆ ಮತ್ತು ಇದಾದ ನಂತರ ಬಜೆಟ್ ಅಧಿವೇಶನ ಆದ ನಂತರ ಈ ಮುಖ್ಯಮಂತ್ರಿ ಕುರ್ಚಿ ಗಾದಿಯನ್ನ ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸುವಂತ ಸಾಧ್ಯತೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಶಾಸಕರನ್ನ ಡಿ.ಕೆ. ಶಿವಕುಮಾರ್ ದೆಹಲಿಗೆ ರವಾನೆ ಮಾಡುವ ಅಥವಾ ದೆಹಲಿಯಲ್ಲಿ ಪಕ್ಷದ ವರಿಷ್ಠ ಮುಂದೆ ಬಲ ಪ್ರದರ್ಶನ ಮಾಡಿ ನನಗೆ ಅಧಿಕಾರ ಬಿಟ್ಟುಕೊಡ್ಬೇಕು ಅಂತ ಪ್ರಯತ್ನವನ್ನು ಮಾಡುವ ಭಾಗವಾಗಿ ಡಿ.ಕೆ. ಶಿವಕುಮಾರ್ ತಂತ್ರವನ್ನು ರೂಪಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಬಣದ ಶಾಸಕರು ವಿದೇಶ ಪ್ರಯಾಣ ಹೋಗಿರುವಂತದ್ದು ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಿತ್ಯಂತರಕ್ಕೆ ಅಥವಾ ರಾಜಕೀಯ ಬೆಳವಣಿಗೆಗೆ ಇದು ನಾಂದಿ ಆಗಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.